ಒಳಿತು ಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ಸದಸ್ಯತ್ವ ಅಭಿಯಾನವಾಗಿ ನಾವು ಕರ್ನಾಟಕ ಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕರ್ನಾಟಕ ಯಾತ್ರೆಯ ಭಾಗವಾಗಿ ನಾವು ಇವತ್ತು ಚಿತ್ರದುರ್ಗದ ಈ ಒಂದು ಮಣ್ಣಿನಲ್ಲಿ ಇರುವಾಗ ಈ ಒಂದು ಚಿತ್ರದುರ್ಗಕ್ಕೆ ಪ್ರವಾಸಿ ತಾಣಿಗಳಾಗಿ ಶೈಕ್ಷಣಿಕ ಪ್ರವಾಸದ ಮೂಲಕ ನಮ್ಮ ಕನ್ನಡ ಶಾಲೆಯ ಬಿಜಾಪುರ ಕನ್ನಡ ಶಾಲೆಯ ನಮ್ಮ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಈ ವಿದ್ಯಾರ್ಥಿಗಳ ಜೊತೆ ಕೂಡ ನಾವು ಮಾತುಕತೆಯಲ್ಲಿದ್ದೇವೆ. ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನು ಮಾಡುವುದಾದ್ರೆ ನಿಮ್ಮೆಲ್ಲರಿಗೂ ಇವಾಗ ತಿಳಿದಿರ್ಬೋದು, ನೀವೆಲ್ಲ ಕಲಿತಾ ಇದ್ದೀರಾ, ಶಿಕ್ಷಣದಲ್ಲಿದ್ದೀರಾ. ಇವಾಗ ಅದೆಷ್ಟೋ ವಿದ್ಯಾರ್ಥಿಗಳು ಅದೆಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಬಾಲ ಕಾರ್ಮಿಕರಾಗಿ ಶಾಲೆಗೆ ಬರ್ತಾ ಇಲ್ಲ, ಕೂಲಿ ಕೆಲಸ ಮಾಡಿಕೊಂಡು ಹೋಟೆಲ್ಗಳಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಇಂಥ ಮಕ್ಕಳಿಗೆ ನೀವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಅವರೇನು ಶಾಲೆಗೆ ಬರಬೇಕಾ ಬೇಡವಾ? ಅವ್ರು ಕಲಿಬೇಕಲ್ಲ. ಶಿಕ್ಷಣ ಪ್ರತಿಯೊಬ್ಬರಿಗೆ ಬೇಕಾ ಬೇಡವಾ? ಬೇಕು. ಸರ್ವ ಶಿಕ್ಷಣ ಅಭಿಯಾನ ಅಲ್ವಾ? ಎಲ್ಲರೂ ಕಲಿಯೋಣ, ಎಲ್ಲರೂ ಅಲಿಯೋಣ, ಎಲ್ಲರೂ ಬೆಳೆಯೋಣ. ಕನ್ನಡ ಶಾಲೆಯನ್ನ ಉಳಿಸಿ, ಕನ್ನಡ ಶಾಲೆಯನ್ನ ಬೆಳೆಸಿ. ಮತ್ತೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯವನ್ನ ನಾವು ಗಮನಿಸುವುದಾದರೆ ಕರ್ನಾಟಕ ರಾಜ್ಯದ ಮುಕ್ಕು ಮೂಲೆಗಳಲ್ಲಿರುವಂತಹ ಈ ಒಂದು ಕನ್ನಡ ಶಾಲೆಗಳು ಇವತ್ತು ಮುಚ್ಚಿ ಹೋಗ್ತಾ ಇದೆ. ಕನ್ನಡ ಶಾಲೆಗಳು ಬಣ್ಣ ನೋಡದೆ ಅದೆಷ್ಟೋ ವರ್ಷಗಳಾಗಿದೆ. ಕನ್ನಡ ಶಾಲೆಯ ಅಂಚುಗಳು ಬೀಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನನ್ನ ಪ್ರತಿಯೊಂದು ಕನ್ನಡಿಗರು ಕೂಡ ಕನ್ನಡ ಶಾಲೆಯನ್ನ ಉಳಿಸಬೇಕು, ಕನ್ನಡ ಶಾಲೆಯನ್ನ ಬೆಳೆಸಬೇಕು. ಇದು ನಮ್ಮ ಮೂರ್ಖತನವಾಗಿದೆ. ನಮ್ಮ ಕನ್ನಡ ಶಾಲೆಯನ್ನ ನಾವು ಬಿಟ್ಟುಕೊಡೋದು ನಮ್ಮ ಮೂರ್ಖತನವಾಗಿದೆ. ದಯವಿಟ್ಟು ನಾವೆಲ್ಲರೂ ಜೊತೆ ಸೇರಿಸಿ ಕನ್ನಡ ಶಾಲೆಯನ್ನ ಉಳಿಸೋಣ, ಕನ್ನಡ ಶಾಲೆಯನ್ನ ಬೆಳೆಸೋಣ. ಅದೆಷ್ಟೋ ದೊಡ್ಡ ದೊಡ್ಡ ನಾಯಕರುಗಳು ಏನಿದ್ದಾರೆ ಅವರೆಲ್ಲರೂ ಕಲಿತಿರುವುದು ನಮ್ಮ ಕನ್ನಡ ಶಾಲೆಯಲ್ಲಿ ಎನ್ನುವಂಥ ಅಭಿಮಾನ ಕೂಡ ನಮಗಿದೆ. ಕನ್ನಡ ಶಾಲೆಯನ್ನ ಬೆಳೆಸೋಣ, ಕನ್ನಡ ಶಾಲೆಯನ್ನ ಉಳಿಸೋಣ ಎಂಬ ಮಾತಿನೊಂದಿಗೆ ಈ ಒಂದು ಪ್ರವಾಸಕ್ಕೆ ಆಗಮಿಸಿದಂಥ ಶೈಕ್ಷಣಿಕ ಪ್ರವಾಸಕ್ಕೆ ಆಗಮಿಸಿದಂಥ ನನ್ನ ಬಿಜಾಪುರದ ಕನ್ನಡ ಶಾಲೆಯ ಮಕ್ಕಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಬಯಸ್ತಾ ಇದ್ದೀವಿ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಒಳಿತು ಮಾಡು ಮನುಷ್ಯ ಅನ್ನುವಂಥ ಈ ಒಂದು ಪೇಜಸ್ ಏನಿದೆ ಅವುಗಳನ್ನು ನೀವು ಫಾಲೋ ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನು ಪ್ರತಿದಿನ ನೀವು ನೋಡ್ತಾ ಇರಿ. ನಿಮ್ಮ ಬದುಕು ಬಂಗಾರವಾಗಲಿ, ಬಾಳು ಶೃಂಗಾರವಾಗಲಿ ಎಂಬ ಶುಭ ಮಾತಿನೊಂದಿಗೆ ತಮ್ಮನ್ನು ಕೂಡ ನಾವು ಈ ಒಂದು ಚಿತ್ರದುರ್ಗದಿಂದ ಬೀಳ್ಕೊಡ್ತಾ ಇದ್ದೀವಿ.